ಹೊಸ ಹೊಸ ವಿವಾದಗಳನ್ನು ಸೃಷ್ಟಿ ಮಾಡೋದು ಅಂತಂದರೆ ರಾಜಕಾರಣಿಗಳಿಗೆ ಭಾಳ ಖುಷಿ ಅನಿಸುತ್ತೆ. ಕೆಲವೊಂದು ಟೈಮಲ್ಲಿ ಇದಿರಲಾರದೆ ಇರುವೆ ಬಿಟ್ಕೊಳ್ಳೋದು ಅಂತಲೂ ಕರೀತಾರೆ. ಸೊ ಈಗ ಸಾವರ್ಕರ್ ಅವರ ಬಗ್ಗೆ ಇಂತಹ ಹೇಳಿಕೆ ಅವಶ್ಯಕತೆ ಇತ್ತ ಅಂತ ಹೇಳಿ ಟೀಕೆ ಮಾಡುವಂಥ ಬರದಲ್ಲಿ ವೀರ ಸಾವರ್ಕರ್ ಮಾಂಸವನ್ನು ತಿಂತಿದ್ರಾ? ಸಾವರ್ಕರ್ ಮಾಡರ್ನ್ ವ್ಯಕ್ತಿ. ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ಮೇಲೆ ಈಗ ಬಿಜೆಪಿ ಮುಗಿಬಿದ್ದಿದೆ. ಹಿಂದೂಗಳನ್ನು ಟೀಕಿಸೋದೇ ಅವರ ಕೆಲಸ, ನಿಮ್ಮನ್ನ ಹಿಂದೂ ಅಂದೋರು ಯಾರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಹಿರಂಗ ಚರ್ಚೆಗೆ ಬಿಜೆಪಿಗರಿಗೆ ಪ್ರಿಯಾಂಕ ಖರ್ಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನೋಡಿ, ಈ ಬಗ್ಗೆ ವರದಿ ಇದೆ. ಸಾವರ್ಕರ್ ಬಗ್ಗೆ ಇದೆಂತಹ ಹೇಳಿಕೆ? ವೀರ ಸಾವರ್ಕರ್ ಮಾಂಸ ತಿಂತಿದ್ರ? ಸಾವರ್ಕರ್ ಮಾಡ್ರನ್ ವ್ಯಕ್ತಿ ದಿನೇಶ್ ಗುಂಡೂರಾವ್. ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಲೂಸ್ ಟಾಕ್ ಪಾಲಿಟಿಕ್ಸ್ ನಡೀತಾನೆ ಇದೆ. ರಾಜಕೀಯ ನಾಯಕರ ಹೇಳಿಕೆಗಳಿಗೆ ಲಂಗು ಲಗಾಮು ಇಲ್ಲದಂತಾಗಿದೆ. ವೀರ ಸಾವರ್ಕರ್ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಲಘು ಹೇಳಿಕೆ ಕೊಟ್ಟಿದ್ದಾರೆ. ಸಾವರ್ಕರ್ ಬ್ರಾಹ್ಮಣರಾಗಿದ್ರು, ಮಾಂಸ ಸೇವಿಸುತ್ತಿದ್ರು ಅಂತ ಹೇಳಿ ದಿನೇಶ್ ಗುಂಡೂರಾವ್ ಕೊಟ್ಟ ಹೇಳಿಕೆ ಭಾರೀ ಆಕ್ರೋಶ ಕಾರಣವಾಗಿದೆ. ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು, ಚಿತ್ಪಾವನ್ ಬ್ರಾಹ್ಮಣ, ಬಟ್ ಈ ವಾಸ್ ನಾನ್ ವೆಜ್ ಈಟರ್ ಅಂಡ್ ಈ ವಾಸ್ ನಾಟ್ ಅಗೇನ್ಸ್ಟ್ ಗೋ ಸ್ಲಾಟರ್. ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ, ಬಟ್ ಅವರ ಫಂಡಮೆಂಟಲ್ ಥಿಂಕಿಂಗ್ ಇತ್ತು. ಬಟ್ ಆನ್ ಒನ್ ಸೈಡ್ ಇಸ್ ಅ ಮಾಡರ್ನಿಸ್ಟ್ ಆಲ್ಸೋ. ರಾಜಕೀಯ ನಾಯಕರುಗಳ ನಾಲಿಗೆಗೆ ಲಂಗು ಲಗಾಮ್ ಇರೋದಿಲ್ಲ. ಸಾವರ್ಕರ್ ಅವರನ್ನ ಕಾಂಗ್ರೆಸ್ನ ನಾಯಕರು ವಿರೋಧಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ಅವರ ಆಚಾರ ವಿಚಾರಗಳ ಬಗ್ಗೆಯೂ ಕೂಡ ವಿರೋಧವನ್ನು ತೋರಿಸ್ತಾ ಇದ್ದಾರೆ. ಆದರೆ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಬೆಂಗಳೂರಿನಲ್ಲಿ, ಅದು ಗಾಂಧೀಜಿಗೆ ಸಂಬಂಧಪಟ್ಟಂಥ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಸಾವರ್ಕರ್ ಅವರು ಮಾಂಸವನ್ನು ತಿಂತಾ ಇದ್ದರು, ಜೊತೆಗೆ ಗೋಹತ್ಯೆಯನ್ನು ಯಾವತ್ತೂ ಕೂಡ ಅವರು ಒಂದು ರೀತಿಯಲ್ಲಿ ವಿರೋಧ ಮಾಡಿರಲಿಲ್ಲ ಅನ್ನೋ ಮಾತುಗಳನ್ನು ಹೇಳೋದ್ರ ಮೂಲಕ ಒಂದು ರೀತಿಯಲ್ಲಿ ವಿವಾದ ಕಿಡಿಯನ್ನು ಒತ್ತಿಸಿದ್ದಾರೆ. ಸಹಜವಾಗಿ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ವ್ಯಾಪಕವಾಗಿ ಬಿಜೆಪಿಯ ನಾಯಕರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ದಿನೇಶ್ ಗುಂಡೂರಾವ್ ಅವರು ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ಅವರು ಯುರೋಪಿನ ಒಂದು ಸಂಸ್ಕೃತಿಯಿಂದ ಬಂದಂಥವರು, ಯುರೋಪಿನ ಸಂಸ್ಕೃತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ಜೊತೆಗೆ ಆಧುನಿಕತೆಯನ್ನು ಕೂಡ ಮೈಗೂಡಿಸ್ಕೊಂಡಿದ್ರು. ಹಾಗಾಗಿ ಅವರ ಆಹಾರ ಪದ್ಧತಿ ಮತ್ತು ಸಂಪ್ರದಾಯವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ, ಅದರಲ್ಲಿ ತಪ್ಪೇನಿದೆ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಸದ್ಯಕ್ಕೆ ಇಲ್ಲಿಗೆ ನಿಲ್ಲುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ದಿನೇಶ್ ಗುಂಡೂರಾವ್ ಅವರ ಸಾವರ್ಕರ್ ಅವರ ಬಗ್ಗೆ ಹೇಳಿರ್ತಕ್ಕಂಥ ಮಾಂಸಾಹಾರದ ಹೇಳಿಕೆ ಯಾವ ಸ್ವರೂಪವನ್ನು ಮುಂದೆ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ವೀರ ಸಾವರ್ಕರ್ ಮಾಂಸ ಸೇವಿಸ್ತಿದ್ರು, ಬಳಿಕ ಅದನ್ನ ಬಹಿರಂಗವಾಗಿ ಸಮರ್ಥಿಸಿಕೊಳ್ತಿದ್ರು. ಹಾಗೆ ನೋಡಿದ್ರೆ ಸಾವರ್ಕರ್ ಒಂದು ರೀತಿಯಲ್ಲಿ ಮಾಡ್ರನಿಸ್ಟ್ ಅಂತ ಹೇಳಿ ದಿನೇಶ್ ಗುಂಡೂರಾವ್ ನಿನ್ನೆ ಹೇಳಿಕೆ ಕೊಟ್ಟಿದ್ರು. ಮೂಲಭೂತವಾದ ನಮ್ಮ ಭಾರತ ದೇಶದ ಸಂಸ್ಕೃತಿಯಲ್ಲ, ಇದು ಯುರೋಪ್ನಿಂದ ಬಂದಿರುವಂಥದ್ದು. ಗಾಂಧಿವಾದದ ಬದಲು ಸಾವರ್ಕರ್ ವಾದ ಗೆಲ್ತಿದೆಯಾ ಎಂಬ ಆತಂಕ ದೇಶದಲ್ಲಿದೆ ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ತೀವ್ರ ಚರ್ಚೆಗೆ ಕಾರಣವಾಗ್ತಿದ್ದಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಸಾವರ್ಕರ್ ಮತ್ತು ಗಾಂಧಿ ಜೀವನದ ಶೈಲಿ ಬಗ್ಗೆ ಹೇಳಿದ್ದೆ ಅಷ್ಟೇ ಅಂತ ಹೇಳಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಸಾವರ್ಕರ್ ಅವರು ಮಾಂಸ ತಿಂತಾ ಇದ್ರು, ಚಿತ್ಪಾವನ್ ಬ್ರಾಹ್ಮಣ, ಬಟ್ ಈ ವಾಸ್ ನಾನ್ ವೆಜ್ ಈಟರ್ ಅಂಡ್ ಈ ವಾಸ್ ನಾಟ್ ಅಗೇನ್ಸ್ಟ್ ಗೋ ಸ್ಲಾಟರ್. ಆ ವಿಚಾರದ ಬಗ್ಗೆ ಅವರು ಮಾಡರ್ನಿಸ್ಟೇ ಒಂದು ರೀತಿ, ಬಟ್ ಅವರ ಫಂಡಮೆಂಟಲ್ ಥಿಂಕಿಂಗ್ ಇತ್ತು. ಬಟ್ ಆನ್ ಒನ್ ಸೈಡ್ ಇಸ್ ಅ ಮಾಡರ್ನಿಸ್ಟ್ ಆಲ್ಸೋ. ಕೆಲವು ಜನ ಹೇಳ್ತಾರೆ ಅವರು ಬೀಫ್ ಕೂಡ ತಿಂತಾ ಇದ್ರು ಅಂತ. ಬಟ್ ಡೆಫಿನೆಟ್ಲಿ ಆಸ್ ಅ ಬ್ರಾಹ್ಮಣ್ he was eating meat and he was openly propagating eating meat. ವಿಚಾರಗೋಷ್ಠಿ ಮತ್ತು ಅದರಲ್ಲಿ ಸಾವರ್ಕರ್ ಅವರ ಮೂಲಭೂತವಾದ ಅದರ ಬಗ್ಗೆ ಹೇಗೆ ಎದುರಿಸಬೇಕು ಅಂತ. ಆದರೆ ಸಾವರ್ಕರ್ ಅವರ ಜೀವನದಲ್ಲಿ ಅವರು ಏನೇನು, ನಾನು ಅವ್ರನ್ನ ಹೇಳಿದೆ, ಅವರು ಒಬ್ಬ ನಾಸ್ತಿಕ ಮತ್ತು ಅವರು ಒಂದು ಆಧುನಿಕವಾಗಿ ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥ ವ್ಯಕ್ತಿಯಾಗಿದ್ದರು. ಮತ್ತು ಆದರೆ ಅದ್ರ ಜೊತೆಲಿ ಮೂಲಭೂತವಾದ ಇತ್ತು, ಅಂದರೆ ಒಂದು ಈ ದೇಶ ಒಂದು ಹಿಂದೂ ರಾಷ್ಟ್ರವಾಗಿರಬೇಕು ಅಂತ ಅದೊಂದು ಮೂಲಭೂತವಾದ ಇತ್ತು. ಗಾಂಧಿವಾದ ಬೇರೆ. ಗಾಂಧಿಯವರು ಒಬ್ಬ ಧಾರ್ಮಿಕ ವ್ಯಕ್ತಿ, ಅಂದರೆ ಅತ್ಯಂತ ದೇವರು ಮತ್ತು ಹಿಂದೂ ಧರ್ಮದ ಮೇಲೆ ಅಪಾರ ನಂಬಿಕೆ. ನಾಸ್ತಿಕ ಅಲ್ಲ ಗಾಂಧಿಯವರು, ಆಸ್ತಿಕ. ಸಾವರ್ಕರ್ ಅವರು ನಾಸ್ತಿಕರು, ಗಾಂಧಿಯವರು ಸಸ್ಯಾಹಾರಿ, ಸಾವರ್ಕರ್ ಅವರು ಮಾಂಸಾಹಾರಿ. ಅದೇ ಅವರ ಹೋಲಿಕೆಗಳು ಮಾಡ್ತಾ ಇದೆ ಅಷ್ಟೇ, ಬೇರೆ ಏನೇನಿಲ್ಲ. ದಿನೇಶ್ ಗುಂಡೂರಾವ್ ಮೇಲೆ ಬಿಜೆಪಿ ಮುಗಿ. ಹಿಂದೂಗಳನ್ನ ಟೀಕಿಸೋದೇ ಅವರ ಕೆಲಸ, ನಿಮ್ಮನ್ನ ಹಿಂದೂ ಅಂದೋರು ಯಾರು ಅಂತ ಪ್ರಶ್ನೆ. ವೀರ ಸಾವರ್ಕರ್ ಬಗ್ಗೆ ಲಘು ಹೇಳಿಕೆಗೆ ದಿನೇಶ್ ಗುಂಡೂರಾವ್ ವಿರುದ್ಧ ಬಿಜೆಪಿಗರು ನೆಗಿ ಕೆಂಡವಾಗ್ಬಿಟ್ಟಿದ್ದಾರೆ. ಹಿಂದೂಗಳನ್ನ ಟೀಕಿಸೋದೇ ಕಾಂಗ್ರೆಸ್ನ ಬ್ರ್ಯಾಂಡ್ ಆಗಿದೆ. ಹಿಂದೂಗಳಿಗೆ ಅವಹೇಳನ ಮಾಡಿ ಸಾವರ್ಕರ್ ಅವರನ್ನ ವಿಲಂತರ ಮಾಡ್ತಿದ್ದಾರೆ. ಕಾಂಗ್ರೆಸ್ನವರಿಗೆ ಹಿಂದೂ ಕೇಸರಿ ಕಂಡ್ರೆ ಆಗಲ್ಲ,
ಮೊದಲು ನಿಮ್ಮ ಮನಸ್ಥಿತಿಗಳನ್ನ ಬದಲಾಯಿಸಿಕೊಳ್ಳಿ. ನಾವು ಹಿಂದೂಗಳು, ನಿಮ್ಮನ್ನ ಹಿಂದೂ ಎಂದವರು ಯಾರು ಅಂಥೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಅವರು ಹಿಂದೂಗಳನ್ನ ಟೀಕೆ ಮಾಡೋದೇ ಅವರ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಹಿಂದೂಗಳಿಗೆ ಅವಹೇಳನ ಮಾಡುವಂಥದ್ದು. ಸಾವರ್ಕರ್ಗೆ ಅವರು ಒಂಥರ ವಿಲನ್ ಥರ ಮಾಡಿದ್ದಾರೆ. ಅವರು ಸ್ವಾತಂತ್ರ್ಯ ಹೋರಾಟಗಾರರು. ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಯಾಕೆ ಹಿಂದೂ ಅಂದರೆ ನಿಮಗೆ ಆಗೋದೇ ಇಲ್ಲ. ಕೇಸರಿ ಕಂಡ್ರೆ ಆಗಲ್ಲ, ಬೊಟ್ಟು ಇಟ್ಕೊಂಬಾರ್ದು, ನಿಮ್ಮ ಹತ್ರ ನಾಮ ಇಟ್ಕೊಂಬಾರ್ದು. ಹಿಂದೂಗಳನ್ನು ಬೈಯುವಂಥ ಮನಸ್ಥಿತಿಯನ್ನು ಚೇಂಜ್ ಮಾಡಿ. ಮಾತ್ರ ನಾವು ಹಿಂದೂಗಳು, ನೀವು ಹಿಂದೂಗಳ ಇಷ್ಟೆಲ್ಲ ಹಿಂದೂಗಳನ್ನ ತೆಗೆದ ಮೇಲೆ ನಿಮ್ಮನ್ನು ಯಾರು ಹಿಂದೂ ಅಂತ ಒಪ್ಕೊಂಡವ್ರು? ಯಾರು ಒಪ್ಕೊತಾರ? ಯಾರು ಒಪ್ಕೊಳಲ್ಲ. ಕಾಂಗ್ರೆಸ್ ಅವ್ರು ನನಗನ್ನಿಸ್ಬಿಟ್ಟಿಗೆ ಸಾವರ್ಕರ್ ಬೈಲಾರ್ದೆ ಸಮಾಧಾನ ಆಗೋದಿಲ್ಲ ಕಾಣಿಸುತ್ತೆ. ಸಾವರ್ಕರ್ ಹೆಸರೇ ವೀರ್ ಸಾವರ್ಕರ್ ಅಂತಿದೆ. ಬ್ರಿಟಿಷರಿಂದ ಅತಿ ಹೆಚ್ಚು ಶಿಕ್ಷೆಗೆ ಒಳಗಾಗಿ ಸಫರ್ ಆದಂಥ ವ್ಯಕ್ತಿ ಯಾರಿದ್ರೆ ಅದು ವೀರ್ ಸಾವರ್ಕರ್. ಅಂಥ ವ್ಯಕ್ತಿ ಬಗ್ಗೆ ಇವ್ರು ಕೀಳಾಗಿ ಮಾತಾಡ್ತಾರಂತಂದರೆ ಕೇವಲ ಅಲ್ಪಸಂಖ್ಯಾತರ ಮತ ಗಳಿಕೆ ಮಾಡೋ ಸಲುವಾಗಿ. ಯಾಕಂದರೆ ಹಿಂದುತ್ವವಾದಿ ಅಂತ ವೀರ್ ಸಾವರ್ಕರ್. ಹೀಗಾಗಿ ಅವ್ನು ಟೀಕೆ ಮಾಡೋದ್ರಿಂದ ಅಲ್ಪಸಂಖ್ಯಾತರು ಓಟ್ ಬರ್ತಾವೆ ಅನ್ನುವಂಥ ಕಾರಣದ ಸಲುವಾಗಿ ಪದೇ ಪದೇ ವೀರ್ ಸಾವರ್ಕರ್ನ ಇವತ್ತು ಟೀಕೆ ಮಾಡುವಂಥ ನಡೀತದೆ ಮತ್ತು ಕೀಳು ಮಟ್ಟದಲ್ಲಿ ಟೀಕೆ ನಡೀತದೆ. ಇದು ಅಕ್ಷಮ್ಯ ಅಪರಾಧ. ಅದನ್ನು ಖಂಡಿಸ್ತೇನೆ. ಚರ್ಚೆಗೆ ಬನ್ನಿ. ಬಿಜೆಪಿಗೆ ಪ್ರಿಯಾಂಕ್ ಸವಾಲ್. ಇತಿಹಾಸ ತಿಳಿದು ಮಾತನಾಡಿ ಎಂದ ಪ್ರಿಯಾಂಕ್ ಖರ್ಗೆ. ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಂಡಿದ್ದಾರೆ. ಚರ್ಚೆಗೆ ಬರುವಂತೆ ಬಿಜೆಪಿ ನಾಯಕರಿಗೆ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಬರೀ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಓದ್ಕೊಂಡು ಬಂದಿದ್ದಾರೆ. ಬಿಜೆಪಿಯವರು ಪುಸ್ತಕ ಓದಲ್ಲ, ಇತಿಹಾಸ ಮೊದಲು ತಿಳಿದುಕೊಳ್ಬೇಕು, ಆಮೇಲೆ ಮಾತನಾಡಬೇಕು ಅಂತ ಹೇಳಿ ತಿರುಗೇಟ್ ಕೊಟ್ಟಿದ್ದಾರೆ. ಯಾರಾದರೂ ಒಬ್ಬರು ಡಿಬೇಟಿಗೆ ಕರೀರಿ, ನಾವು ದಿನೇಶ್ ಅವರು ಬರ್ತೀವಿ. ಬಿಜೆಪಿಯವರಿಗೂ ಕರ್ಸೋಣ. ವರ್ಸಸ್ ಗಾಂಧಿ ಅಥವಾ ಗೋಡ್ಸೆ ವರ್ಸಸ್ ಸಾವರ್ಕರ್ ವರ್ಸಸ್ ಗಾಂಧಿ ಎಲ್ಲನೂ ಚರ್ಚೆ ಆಗಲಿ. ವಾಟ್ಸ್ಆ್ಯಪ್ ನೋಡಿ 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 ಪುಸ್ತಕ ಓದೋದೇ ಬಿಟ್ಬಿಟ್ಟವ್ರೆ. ಬರೀ ಈ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ, ಫೇಸ್ಬುಕ್ ಗ್ರ್ಯಾಜುಯೇಟ್ಸ್ ಇವರೆಲ್ಲರೂ. ಅದನ್ನು ಫಸ್ಟ್ ನಿಮ್ಮ ನಾಯಕರ ಇತಿಹಾಸವನ್ನು ನೀವು ತಿಳ್ಕೊಳ್ಳಿ, ಅದಾದಮೇಲೆ ಬೇರೆಯವ್ರಿಗೆ ಪಾಠ ಹೇಳಿ. ನೋಡಿ ಅದೇನು ಹೇಳಿದ್ದಾರೆ ಅವ್ರಿಗೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಈಗಾಗಲೇ ಬಹುಶಃ ಅದ್ರ ಬಗ್ಗೆ ಅವ್ರು ಹೇಳಿರ್ಬೋದು. ಗಾಂಧೀಜಿಯವರು ಸಸ್ಯಾಹಾರಿ ಮತ್ತು ಇವರು ಮಾಂಸಾಹಾರಿ. ಇಲ್ಲ ಅಂದರೆ ಅದು ನೋಡಿಲ್ಲ, ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಒಂದು ಬೇರೆ ವೇದಿಕೆ ಬೇಕು. ಅದಕ್ಕೂ ನೀವು ಹೇಳಿದ್ದನ್ನು ಚರ್ಚೆ ಮಾಡಲಿಕ್ಕೆ ಸಪ್ರೇಟಾಗಿ ಅದ್ರ ಬಗ್ಗೆ ಒಂದ್ಸಲ ಚರ್ಚೆ ಮಾಡೋಣ. ಸಹಜವಾಗಿ ಎಂದಿನಂತೆ ಕಾಂಗ್ರೆಸ್ನ ನಾಯಕರುಗಳು, ಸಚಿವರು ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಸಾವರ್ಕರ್ ಅವರ ವಿರುದ್ಧವಾಗಿರ್ತಕ್ಕಂಥ ಒಂದು ಮಾತುಗಳೇನಿತ್ತು ಅದನ್ನು ಕಾಂಗ್ರೆಸ್ನ ನಾಯಕರು ಮುಂದುವರಿಸಿದ್ದಾರೆ. ಅದರಲ್ಲೂ ಕೂಡ ಪ್ರಿಯಾಂಕ ಖರ್ಗೆ ಅವರು ಚರ್ಚೆಗೆ ಬರಲಿ ಬಿಜೆಪಿ ನಾಯಕರು, ಡಿಬೇಟ್ ಮಾಡೋಣ, ಗಾಂಧೀಜಿ ವರ್ಸಸ್ ಸಾವರ್ಕರ್, ಗಾಂಧೀಜಿ ವರ್ಸಸ್ ಗೋಡ್ಸೆ, ಈ ರೀತಿಯ ಡಿಬೇಟ್ ಆಗಲಿ ಅನ್ನೋ ಸವಾಲನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಒಂದು ಮಾತನ್ನು ಹೇಳಿದ್ದಾರೆ, ಬಿಜೆಪಿಯವರು ಇತ್ತೀಚಿನ ದಿನಗಳಲ್ಲಿ ಪುಸ್ತಕನೇ ಓದ್ತಾ ಇಲ್ಲ, ಕೇವಲ ವಾಟ್ಸಪ್ ಯೂನಿವರ್ಸಿಟಿ ಅಂದರೆ ವಾಟ್ಸಪ್ಪನ್ನು ನೋಡಿಕೊಂಡು ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ವ್ಯಂಗ್ಯವನ್ನು ಕೂಡ ಆಗಿರ್ತಕ್ಕಂಥದ್ದು. ಹಾಗಾದರೆ ಈ ಸಾವರ್ಕರ್ ವರ್ಸಸ್ ಗಾಂಧೀಜಿ, ಜೊತೆಗೆ ಸಾವರ್ಕರ್ ವರ್ಸಸ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಈ ಒಂದು ಬೇರೆ ಬೇರೆ ರೀತಿಯ ನೀತಿ ಸಿದ್ಧಾಂತ, ಇದು ಎಷ್ಟರ ಮಟ್ಟಿಗೆ ಹೋಗಿ ತಲುಪುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ. ಕಾಂಗ್ರೆಸ್ ನಾಯಕರ ಸವಾಲನ್ನು ಬಿಜೆಪಿ ಸ್ವೀಕಾರ ಮಾಡುತ್ತಾ, ದಿನೇಶ್ ಗುಂಡೂರಾವ್ ಅವರ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಕೂಡ ಆ ಒಂದು ಚರ್ಚೆಗೆ ಬರ್ತಾರಾ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರವಿ ಸೆಸಸ್, ಪಬ್ಲಿಕ್ ಟಿವಿ, ಬೆಂಗಳೂರು.